ಈ ಕೋರ್ಟ್ ಅನ್ನು ಮಾಡಿ 4 ವರ್ಷದಿಂದ ವಾಲಿಬಾಲ್ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ. ಇದು ಸಮಯ ಸಂದರ್ಭಗಳು ನಿಮಗೆ ಗೊತ್ತಿದೆ. ನಾವೆಲ್ಲ ಮಾಜಿಯಾಗಿ ಈಗಾಗಲೇ 5 ವರ್ಷ ಕಳೀತು. ಜನಪ್ರತಿನಿಧಿಗಳಾಗಿ ನಮಗೆ ಮತ್ತೊಂದು ಅವಕಾಶ ಏನಾದರೂ ಸಿಕ್ಕಿದ್ರೆ ಹೊಸನಗರ ತಾಲೂಕಲ್ಲಿ ಎಲ್ಲಾದರೂ ಇದನ್ನ ವಾಲಿಬಾಲ್ ಕ್ರೀಡಾಂಗಣನ ಮುಗಿಸಿ ಇಷ್ಟೊಳಗೆ ಕ್ರಿಕೆಟ್ ಕ್ರೀಡಾಂಗಣನ ಮಾಡಿಸಿದ್ವಿ. ಅವಕಾಶಗಳಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲೇ ಅವಕಾಶ ಸಿಕ್ಕರೂ ಕೂಡ ಈಗ ನಮಗೇನು ಫೆನ್ಸಿಂಗ್ ಅಲ್ಲಿ 4 ಎಕರೆನ ಬಿಟ್ಟು ಮಾಡಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ ಅದನ್ನ ಒಂದು ಕ್ರಿಕೆಟ್ ಜೊತೆಗೆ ಬೇರೆ ಬೇರೆ ಫುಟ್ಬಾಲು, ಈ ಒಂದು ರಿಪ್ಪನ್ಪೇಟೆಯಿಂದ ಆನಂದಪುರದ ಮಧ್ಯೆ ಎಷ್ಟೆಲ್ಲ ಗ್ರಾಮಗಳು ಬರ್ತಾವೋ ಯಾವ ಗ್ರಾಮದಲ್ಲೂ ಈ ತರ ರಸ್ತೆಗೆ ಹೊಂದಿಕೊಂಡಂತ ಕ್ರೀಡಾಂಗಣ ರಿಪ್ಪನ್ಪೇಟೆ ಬಿಟ್ಟರೆ ಇಲ್ಲ. ಇದೊಂದು ಒಳ್ಳೆಯ ಅವಕಾಶ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯ ಪಂದ್ಯಾವಳಿಗಳನ್ನ, ಜಿಲ್ಲಾ ಮಟ್ಟದ ಪಂದ್ಯಾವಳಿಗಳನ್ನ, ಸರ್ಕಾರದಿಂದ ನಡೀತಕ್ಕಂಥ ಪಂದ್ಯಾವಳಿ ನಡೆಸ್ತಕ್ಕಂಥ ಒಂದು ಕ್ರೀಡಾಂಗಣವನ್ನಾಗಿ ಮಾಡಲಿಕ್ಕೆ ಬಹಳ ದೊಡ್ಡ ಅವಕಾಶ ಇದೆ. ನಾನು ಹೇಳೋದು, ಪಕ್ಷ ಪಾರ್ಟಿ ಏನೇ ಇರಲಿ, ನಾವೆಲ್ಲ ನಮ್ಮ ಅಧಿಕಾರ ಇದ್ದಾಗ ನಮ್ಮ ಕೈಲಾದಷ್ಟು ಸಹಕಾರವನ್ನ ಮಾಡಿ ಈ ಹಂತಕ್ಕೆ ತಂದಿದ್ದೇವೆ. ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ, ನಾವು ಅಧಿಕಾರದಲ್ಲಿಲ್ಲ. ಅಧಿಕಾರದಲ್ಲಿ ಇದ್ದಂಥವ್ರು ಅದಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಸೀನಣ್ಣ, ನೀವೆಲ್ಲ ಜವಾಬ್ದಾರಿ ತಗೋಬೇಕು. ನಿಮ್ಮ ಪಕ್ಷದವರೇ MLA ಇದ್ದಾರೆ, ನೀವು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ. ಬಹಳ ವರ್ಷದ ನಂತರ ಒಂದು ಅವಕಾಶ ನಿಮಗೂ ಸಿಕ್ಕಿದೆ. ನೀವೆಲ್ಲ ಇದನ್ನ ಜವಾಬ್ದಾರಿ ತಗೊಂಡು ಇದನ್ನ ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೆಯೋ ಹಂತಕ್ಕೆ ತರ್ತಕ್ಕಂಥ ಕ್ರೀಡಾಂಗಣವನ್ನ ಈಗ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲೇ ನೀವೆಲ್ಲ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ಬಂದಾಗ ಅಷ್ಟೇ ನಾವೆಲ್ಲ ಪಕ್ಷ ಪಾರ್ಟಿ ನೋಡೋದು. ನಂತರ ದಿನಗಳಲ್ಲಿ ನಾವೆಲ್ಲ ನೋಡ್ತಕ್ಕಂಥದ್ದು ಅಭಿವೃದ್ಧಿನ ಮಾತ್ರ. ಹಾಗಾಗಿ ನಿಮಗೆ ಸುವರ್ಣ ಅವಕಾಶ ಇದೆ. ನಮಗಿದ್ದಂಥ ಸಣ್ಣ ಅವಕಾಶದಲ್ಲಿ ನಾವೊಂದಿಷ್ಟು ಸಹಕಾರ ಮಾಡಿದ್ದೀವಿ. ನಿಮಗಿರೋ ಅವಕಾಶನ ಬಳಸ್ಕೊಂಡು ನೀವು ಇದನ್ನ ಕ್ರಿಕೆಟ್ ಪಂದ್ಯಾವಳಿ ನಡೀತಕ್ಕಂಥ ಏನ್ ನಾವು 4 ಎಕರೆ ಹಿಂದೆ ಬಿಡಿಸಿಟ್ಕೊಂಡಿದೀವಿ ಆ ಜಾಗನ ಕ್ಲೀನ್ ಮಾಡಿಸಿ ಒಂದು ಲೆವೆಲ್ ಮಾಡಿಸಿ ಅದನ್ನೊಂದು ಹಂತಕ್ಕೆ ತರಬೇಕು ಅಂತೇಳಿ ನನ್ನ ಅಭಿಪ್ರಾಯ. ನಿಮ್ದು ಅದೇ ಅಭಿಪ್ರಾಯ ಇರುತ್ತೆ. ಆದ್ರೆ ಹೆಚ್ಚು ಸಹಕಾರ, ಅನುದಾನ ಎಲ್ಲವನ್ನು ಒದಗಿಸ್ಕೊಂಡು ನಿಮ್ಮ ಇರ್ತಕ್ಕಂಥ ಶಾಸಕರ ಗಮನಕ್ಕೆ ತಂದು ಆ ಕೆಲಸವನ್ನ ಮಾಡತಕ್ಕಂಥದ್ದು ಬಹಳ ಸೂಕ್ತ. ಯಾಕೆ ಅಂತ ಹೇಳಿದ್ರೆ, ಒಂದು ಊರಿಗೆ ಈಗ ಹುಂಚ ಅಂತ ಹೇಳಿದ್ರೆ ಪದ್ಮಾವತಿ ದೇವಸ್ಥಾನ ಲ್ಯಾಂಡ್ ಮಾರ್ಕ್ ಇರುತ್ತೆ. ಆ ರೀತಿಯ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಆಗ್ತಕ್ಕಂಥ ಅವಕಾಶ ಈ ಊರಿಗಿದೆ. ಇಂಥ ಒಂದು ಅವಕಾಶ ಬೇರೆ ಯಾವುದೇ ಈ ಗ್ರಾಮಗಳಲ್ಲಿ ಅವಕಾಶಗಳು ಇಲ್ಲ. ಯಾಕೆ ಅಂತ ಎಲ್ಲ ಖಾತೆ ಜಾಗಗಳೇ ಇರೋದು, ಇಲ್ಲ ಫಾರೆಸ್ಟ್ ಇರ್ತಕ್ಕಂಥದ್ದು. ಇದು ಸುವರ್ಣ ಅವಕಾಶ ಇದೆ. ಇದನ್ನು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಜೊತೆಗೆ ನಾವು ಪಕ್ಷ ಪಾರ್ಟಿಯನ್ನು ಮತ್ತು ಸಹಕಾರವನ್ನು ಕೊಡ್ತೇವೆ, ಮಾಡೋಣ ಅಂತ ಹೇಳ್ತಾ, ನಾವು ಕೈಲಾದ ಸಹಕಾರವನ್ನ ಹಿಂದೆ ಇಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡಾ ಚಟುವಟಿಕೆ ಇರ್ಬೋದು, ಯಾವುದೇ ಇರ್ಬೋದು, ನೀವು ಯುವಕರು ನಮ್ಮ ಗಮನಕ್ಕೆ ತಂದಾಗ ನಾವು ಕೈಲಾದ ಸಹಕಾರವನ್ನ ಕೊಡ್ತಾನೆ ಇದ್ದೇವೆ. ಮುಂದಿನ ದಿನಗಳಲ್ಲೂ ನಿಮ್ಮ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ಹೋರಾಟ ಇರ್ಬೋದು, ಸಮಸ್ಯೆ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ನಿಮ್ ಜೊತೆಗೆ ನಾವಿರ್ತೇವೆ ಅಂತ ಹೇಳ್ತಾ, ಈ ಒಂದು ಅಧಿಕಾರ ಇಲ್ಲ ನಮಗೆ, 5 ವರ್ಷ ಕಳೆದಿದೆ. ಆದ್ರೂ ಇವತ್ತು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ವೀರೇಶಣ್ಣ ಅಂದ್ರೆ ನಮ್ಮ ಊರು ಮನೆಯವರು ಅನ್ನೋ ಒಂದು ಪ್ರೀತಿಯಿಂದ ನೀವೆಲ್ಲ ನನಗೇನು ಕರೆದು ಬಹಳ ವಿಶ್ವಾಸದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನೆಲ್ಲ ಈ ಒಂದು ಪುನೀತ್ ರಾಜ್ಕುಮಾರ್ ಗೆಳೆಯರ ಬಳಗದ ನನ್ನೆಲ್ಲ ಸ್ನೇಹಿತರಿಗೆ ಆಭಾರಿಯಾಗಿದ್ದೇನೆ. ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಪಂದ್ಯಾವಳಿ ಅತ್ಯಂತ ಸುಂದರವಾಗಿ ನಡೀಲಿ, ಅಚ್ಚುಕಟ್ಟಾಗಿ ನಡೀಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪಂದ್ಯಾವಳಿಗಳನ್ನ ಆಯೋಜಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಹೇಳ್ತಾ ಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.